ಈಗೆಲ್ಲ ನಿವಾರಣೆ ಆಯ್ತಾ ಹೇಗೆ ಸರ್? ಮೊದಲನೇ ಹಂತದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ತಮಿಳುನಾಡು ಸರ್ಕಾರ ಏನು ಮೇಕೆದಾಟು ಯೋಜನೆಗೆ ಮಾಡಬಾರ್ದು ಅಂತ ಹೇಳಿ ಕೇಂದ್ರ ಸರ್ಕಾರದ ಮುಂದೆ ಮತ್ತು ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮುಂದೆ ಮತ್ತೆ ತಗಾದೆ ತೆಗೆದು ಕೋರ್ಟ್ನಲ್ಲಿ ತಡೆಯಾಜ್ಞೆಯನ್ನು ಪಡೆದಿತ್ತು. ಸೊ ಇವತ್ತು ಅದು ತೆರವಾಗಿರೋದ್ರಿಂದ ಈಗಾಗಲೇ ಹಿಂದೆ DPR ಮಾಡಿತ್ತು 2013-14ರಲ್ಲಿ. ಈಗಾಗಲೇ 10-12 ವರ್ಷ ಆಗಿದೆ. ಸೊ ಈಗ ಹೊಸದಾಗಿ ಅದಕ್ಕೆ ಏನೆಲ್ಲ ಚಾಲನೆಯನ್ನು ಕೊಡಲಿಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿಬ್ಬರು ಕೂಡ ನಿನ್ನೆ ಸಭೆ ಮಾಡಿ ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅದು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೇಕೆದಾಟಿನಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಕೂಡ ನಾವು ಸುಮಾರು 160 ಕಿಲೋಮೀಟರ್ ಪಾದಯಾತ್ರೆ ಕೂಡ ಮಾಡಿದ್ವಿ. ಸೊ ಹಾಗಾಗಿ ಇವತ್ತು ಆ ಜಯ ಸಿಕ್ಕಿರೋದ್ರಿಂದ ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಿಕ್ಕೆ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅದಕ್ಕೆ ಚಾಲನೆಯನ್ನು ಕೊಡಬೇಕು. ಕೇಂದ್ರ ಸರ್ಕಾರ ಇವತ್ತು ಎನ್ವೈರ್ಮೆಂಟ್ ಕ್ಲಿಯರೆನ್ಸನ್ನು ಕೊಡಬೇಕಾಗುತ್ತೆ. ಅದಕ್ಕೂ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸರ್, ಮೊನ್ನೆ ಡೆಲ್ಲಿಗೆ CM ಹೋಗಿದ್ದು ಸರ್, ಅವಾಗೇನಾದರೂ ಈ ಥರದ್ದು ಮೋದಿಯವರ ಹತ್ರ ಚರ್ಚೆ ಆಗಿದೆಯಾ ಸರ್? ಆಲ್ರೆಡಿ ತಿಳಿಸಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಪ್ರಧಾನಮಂತ್ರಿಗಳಿಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಒತ್ತಾಯವನ್ನು ಮಾಡಿದ್ದೇನೆ ಅಂತೇಳಿ ಅವರು ಕೂಡ ಅದು ಒಂದು ಮೆಮೊರಂಡಮನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಆದಷ್ಟು ಬೇಗ ಇದಕ್ಕೆ ಬೇಕಾದಂಥ ಅನುಮೋದನೆ. ಈಗೆಲ್ಲ ನಿವಾರಣೆ ಆಯ್ತಾ ಹೇಗೆ ಸರ್? ಮೊದಲನೇ ಹಂತದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನು ತಮಿಳುನಾಡು ಸರ್ಕಾರ ಏನು ಮೇಕೆದಾಟು ಯೋಜನೆಗೆ ಮಾಡಬಾರ್ದು ಅಂತ ಹೇಳಿ ಕೇಂದ್ರ ಸರ್ಕಾರದ ಮುಂದೆ ಮತ್ತು ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಮುಂದೆ ಮತ್ತೆ ತಗಾದೆ ತೆಗೆದು ಕೋರ್ಟ್ನಲ್ಲಿ ತಡೆಯಾಜ್ಞೆಯನ್ನು ಪಡೆದಿತ್ತು. ಸೊ ಇವತ್ತು ಅದು ತೆರವಾಗಿರೋದ್ರಿಂದ ಈಗಾಗಲೇ ಹಿಂದೆ DPR ಮಾಡಿತ್ತು 2013-14ರಲ್ಲಿ. ಈಗಾಗಲೇ 10-12 ವರ್ಷ ಆಗಿದೆ. ಸೊ ಈಗ ಹೊಸದಾಗಿ ಅದಕ್ಕೆ ಏನೆಲ್ಲ ಚಾಲನೆಯನ್ನು ಕೊಡಲಿಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿಬ್ಬರು ಕೂಡ ನಿನ್ನೆ ಸಭೆ ಮಾಡಿ ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅದು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೇಕೆದಾಟಿನಿಂದ ಬೆಂಗಳೂರಿನವರೆಗೆ ಪಾದಯಾತ್ರೆ ಕೂಡ ನಾವು ಸುಮಾರು 160 ಕಿಲೋಮೀಟರ್ ಪಾದಯಾತ್ರೆ ಕೂಡ ಮಾಡಿದ್ವಿ. ಸೊ ಹಾಗಾಗಿ ಇವತ್ತು ಆ ಜಯ ಸಿಕ್ಕಿರೋದ್ರಿಂದ ಅದಕ್ಕೆ ಬೇಕಾದಂಥ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಿಕ್ಕೆ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅದಕ್ಕೆ ಚಾಲನೆಯನ್ನು ಕೊಡಬೇಕು. ಕೇಂದ್ರ ಸರ್ಕಾರ ಇವತ್ತು ಎನ್ವೈರ್ಮೆಂಟ್ ಕ್ಲಿಯರೆನ್ಸನ್ನು ಕೊಡಬೇಕಾಗುತ್ತೆ. ಅದಕ್ಕೂ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸರ್, ಮೊನ್ನೆ ಡೆಲ್ಲಿಗೆ CM ಹೋಗಿದ್ದು ಸರ್, ಅವಾಗೇನಾದರೂ ಈ ಥರದ್ದು ಮೋದಿಯವರ ಹತ್ರ ಚರ್ಚೆ ಆಗಿದೆಯಾ ಸರ್? ಆಲ್ರೆಡಿ ತಿಳಿಸಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಪ್ರಧಾನಮಂತ್ರಿಗಳಿಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಒತ್ತಾಯವನ್ನು ಮಾಡಿದ್ದೇನೆ ಅಂತೇಳಿ ಅವರು ಕೂಡ ಅದು ಒಂದು ಮೆಮೊರಂಡಮನ್ನು ಕೂಡ ಕೊಟ್ಟು ಬಂದಿದ್ದಾರೆ. ಆದಷ್ಟು ಬೇಗ ಇದಕ್ಕೆ ಬೇಕಾದಂಥ ಅನುಮೋದನೆ